ನಡಿ ಡ್ರಾಪ್ ಮಾಡ್ತೀನಿ ನಡಿ. ಹಳೆ ವಿಡಿಯೋದಲ್ಲಿ ಹೇಳಿದ ಹಾಗೆ ಇದು ಜಸ್ಟ್ ಬರೀ ನಮ್ಮಿಬ್ಬರ ಮಧ್ಯೆ ಇರೋ ಕಾನ್ವರ್ಸೇಷನ್ ಬಗ್ಗೆ ಇರುತ್ತೆ. ನಾನು ಒಬ್ಬನೇ ಒಂಟಿಯಾಗಿ ಇರೋ ಕಾರಣ ಮೌಲಿಂಗ್ಗೆ ದುಃಖ ತಡ್ಕೊಳಕ್ಕಾಗದೆ ಅವಳು ನನ್ನ ಹತ್ರ ಮಾತಾಡ್ತಿರೋ ಒಂದು ಕಾನ್ವರ್ಸೇಷನ್ ಅಷ್ಟೇ. ನಾನು ಹೇಳಿದ್ನ ಡ್ರಾಪ್ ಮಾಡಕ್ಕೆ, ನನ್ನನ್ನು ಯಾರು ನೀವು ಡ್ರಾಪ್ ಮಾಡಕ್ಕೆ? ನಾನು ಪಾಪ ನಡಿ ಅಮ್ಮನ ಮನೆಗೆ ನಾನು ಕಳಿಸ್ಬೇಕು ನಿನ್ನ ಅಲ್ಲ ನಡಿ. ಯಾಕೆ ಹೋಗ್ಬೇಕು ನಾನು? ಪಾಪ ನಾನು ನೋಡೋಕೆ ಪಾಪ ನಾನು ನೋಡ್ಬೇಕು. ನೀನೇನು ಮತ್ತೆ ಡ್ರಾಪ್ ಬರ್ತೀನಿ, ಡ್ರಾಪ್ ಮಾಡಬೇಕು. ನನ್ನ ಮನೇಲಿ ನಾನಿದ್ದೀನಿ, ನಿನ್ನ ಕಳ್ಸಕ್ಕೆ ಮತ್ತೆ ನಾನು ಬರಬೇಕು. ನಾನು ಹೋಗ್ತೀನಿ. ನಂಗೆ ಆಗ್ತಿಲ್ಲ ಏನೋ ಇದು ಫಿಸಿಕಲಿ ಅದು ಇದು ಅಂತ ನಾನು ಹೋಗ್ತೀನಿ. ಇಲ್ವಾ ನಾನು ನನ್ನ ಮನೇಲಿ ನನ್ನ ಸೋಫಾ ಮೇಲೆ ನನ್ನ ಈಶ ಜೊತೆ ನನ್ನ ಗಂಡನ ಜೊತೆ ನಾನು ಇರ್ತೀನಿ. ವಾಟ್ ಈಸ್ ಬಾದರಿಂಗ್ ಯು? ಹೆಂಗಿದ್ರು ಹೋಗ್ತೇ ಅಲ್ವಾ, ಹೋಗಿ ಡ್ರಾಪ್ ಮಾಡ್ತೀನಿ. ಹಂಗೆ ನೋಡ್ಬೇಕು. ನಾನು ಹೋಗ್ಬೇಕು ಅನ್ನೋದು ನಿಮ್ಮ ಟಾಪಿಕ್ಕಾ ಅಥವಾ ನೀವು ಅಲ್ಲಿಗೆ ಹೋಗ್ಬೇಕನ್ನೋ ಟಾಪಿಕ್? ಈಗ ಟಾಪಿಕ್ಕು ನೀನು ಹೋಗ್ಬೇಕು ಜೊತೆಗೆ ನಿನ್ ಜೊತೆ ಹೆಂಡ್ತಿನ ನಿನ್ ಜೊತೆ ಇಟ್ಕೋ. ಅಮ್ಮನ ಮನೆಗೆ ಕಳಿಸ್ತಾ ಇರೋದಲ್ಲ ಹಂಗೆ ಹೋಗು. ಪ್ರೆಗ್ನೆಂಟ್ ಪಾಪ ಅದೊಂದು ಮಾಡ್ಬಿಟ್ಟು ವರ್ಷಕ್ಕೊಂದ್ಸಲ ಮನೆಗೆ ನಿಮ್ಮ ಅಮ್ಮನ ಮನೆಗೆ ಕಳಿಸ್ಬಿಟ್ಟು ಆರಾಮಾಗಿ ಖುಷಿಯಾಗಿ ನೀನ್ ಇಲ್ಲೇನೇನ್ ಬೇಕು ಮಾಡ್ಕೊಂಡಿರೋದಾ? ನಾನು ಏನ್ ಮಾಡ್ತೀನಿ ಇಲ್ಲಿ? ಯಾರು ಗೊತ್ತು ಗುರು, ನಾನು ಒಬ್ಳೇ ಇಲ್ಲಿದ್ರೆ CCTV ಇದೆ, ನಾನು ಏನ್ ಮಾಡ್ತಿದ್ದೀನಿ ನೋಡ್ಕೊಂತೀರಾ ನೀವು? ನೀವೇನ್ ಮಾಡ್ತೀರಾ ಯಾರಿಗ್ ಗೊತ್ತು? ಯಾರು ಬರೋ ಟೈಮ್ ಆಯ್ತಾ? ಏನ್ ಹೇಳಿ, ಮುಖ ಎಲ್ಲ ಮುಚ್ಕೊಂಡ ಯಾವ್ದೋ ಒಂದು ಮಾಡಿದ್ವಲ್ಲ ಈಗ. ಮಾತು ಮರೆಸ್ಬೇಡಿ ಪ್ರತೀಕ್. ಹಂಗಲ್ಲ ಕಣೆ. ಏನ್ ಹೇಳಿ, ಕಮ್ ಟು ದ ಪಾಯಿಂಟ್. ನಾನು ನೋಡಬೇಕು ಅಷ್ಟೇ. ಮಿಸ್ ಮಾಡ್ಕೊಂತ ಇದ್ದೀನಿ ಆ ಹುಡುಗನ. ಮೊನ್ನೆ ನೀವು ಬರ್ಲೇ ಇಲ್ವಲ್ಲ, ಅವಾಗ ಮಿಸ್ ಮಾಡ್ಕೊಂಡಿಲ್ವಾ? ಇಲ್ಲ ಕಣೆ. ಓ ಅವಾಗ ಇವಾಗ ಹುಷಾರಿಲ್ಲ ಅಲ್ವಾ ನಿಮ್ಗೆ? ಆಕ್ಚುಲಿ ಸ್ವಲ್ಪ ದಮ್ ಬಂದೈತೆ ಎಂಡಲ್ಲಿ, ಚೂರು ಎದ್ದು ಓಡಾಡ್ಬೋದು ಈಗ ನಾನು. ಸೊ ಅದಕ್ಕೆ ನಾನು ಬರ್ಬೇಕು, ನಾನು ಹೋಗ್ಬೇಕು. ಹೆಂಗಿದ್ರು ಹೋಯ್ತಿಯಲ್ಲ, ಕೆಲಸ ಮುಗಿತಿದಂಗೆ ಹೋಗ್ತಾ ಇರು ಅಂತ. ಹಂಗಂದಿಲ್ಲ ನಾನು, ಹಂಗಂದಿಲ್ಲ. ಮತ್ತೆ ಹೋಗು ಅಂತ, ಬಾ ಹೋಗೋಣ ಅಂತ. ಬಾ ಹೋಗೋಣ, ಬಿಟ್ಬಿಟ್ಟು ಬರ್ತೀನಿ ಅಂತ. ನೀ ಡ್ರಾಪ್ ಮಾಡಿ ಬರ್ತೀನಿ ಅಂತ, ಬಿಟ್ಬಿಟ್ಟು ಬರ್ತೀನಿ ಅಂತ ಅಷ್ಟು ಹಾರ್ಡಾಗಿ ಹೇಳ್ಬೇಡ. ಸ್ವಲ್ಪ ಇಂಗ್ಲೀಷಲ್ಲಿ ಸಾಫ್ಟಾಗಿ ಹೇಳು, ಡ್ರಾಪ್ ಮಾಡಿ ಬರ್ತೀನಿ ಅಂತ. ಹೆಂಡತಿ ಇಲ್ಲ, ಮಗು ಇಲ್ಲ ಮನೆಯಲ್ಲಿ, ಮಿಸ್ ಮಾಡ್ಕೊಳ್ಳೋದು. ಅಯ್ಯೋ ನನ್ನ ಯಾರೂ ಇಲ್ಲ, ಮೋರ್ ಓವರ್ ನನ್ನ ಹೆಂಡತಿ ಇಲ್ಲ ಅಂತೆಲ್ಲ ಅನ್ಸಲ್ವಾ? ಪಾಪ ನೀನಿರೋದು 4 ನಿಮಿಷ ಜರ್ನಿ ಗ್ಯಾಪಲ್ಲಿ. ಮನೆಯೊಳಗಡೆ ನಿಮ್ಮ ಹೆಂಡತಿ ಇಲ್ಲ? ಇಲ್ಲ ಇಲ್ಲ. ಅದು ನಿಮಗೆ ಖುಷಿ ಆದ್ರೆ ಬೇಜಾರು ತರ್ತಾ ಇದೆಯಾ ಅನ್ನೋದು ನನ್ನ ನೀನು ಕಟ್ಟಕಡಿ. ಮನೆಯೊಳಗೆ ಇದೆಯಾ? ಆದ್ರೆ ನಿಮ್ಮ ಅಮ್ಮನ ಮನೆಯೊಳಗೆ ಇದೆಯಾ? ವಿತ್ ಆನ ಜೊತೆ ಇದೆಯಾ? ಸೊ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಾನು ಆನವ ಜೊತೆ ಇದ್ದೀನಿ, ನಮ್ಮ ಅಮ್ಮನ ಮನೇಲಿ ಇದ್ದೀನಿ, ಅದೆಲ್ಲ ಓಕೆ. ನಾನು ನಿಮ್ಮ ಜೊತೆಲಿ ಇಲ್ವಲ್ಲ, ಅದಕ್ಕೆ ಒಂದು ಉತ್ತರ ಕೊಡಿ. ನಿಮ್ಗೆ ಏನ್ ಅನಿಸ್ತಾ ಇದೆ? ನೆಮ್ಮದಿಯಾಗಿದೆ? ನೀನು ನನ್ನ ಜೊತೆ ಇಲ್ಲ. ನೆನ್ನೆ ನಂಗೆ ತುಂಬ ರಿಕ್ವೈರ್ಮೆಂಟ್ ಇತ್ತು. ರಿಕ್ವೈರ್ಮೆಂಟ್ ಇದ್ರೆ ಹೆಂಡತಿ ಬೇಕು. ಅಲ್ಲ, ಹುಷಾರಿಲ್ಲ, ನೀರು ಕೊಡಕ್ಕೂ ಯಾರು ಇರಲಿಲ್ಲ, ಅದಕ್ಕೆ ಹೆಂಡತಿ ಬೇಕು. ಅದಕ್ಕೆ ಮದುವೆ ಆಗಿರೋದು ನೀವು. ಒಬ್ರಿಗೊಬ್ರು ಟೇಕ್ ಕೇರ್ ಮಾಡಕ್ಕೆ ಚಿನ್ನು. ಹೌದು, ಈಗ ಹೆಂಡತಿ ಬರೀ ಟೇಕ್ ಕೇರ್ ಮಾಡಕ್ಕೆ. ನಾನು ನೀನು ಟೇಕ್ ಕೇರ್ ಮಾಡಕ್ಕೆ ಅದೊಂದು ಭಾಗ ಅಷ್ಟೇ. ಅದು ಮೋರ್ ಓವರ್ ಅದೆಲ್ಲ ದಾಟಿ ಪ್ರೀತಿ ಇರುತ್ತೆ, ಅವ್ರ ಪ್ರೆಸೆನ್ಸ್ ಇರಬೇಕು ಅಂತ. ನೀವೇನ್ ಅನ್ಕೊಂಡಿದ್ದೀರಾ ಹೆಂಡತಿ ಅಂದ್ರೆ? ಇರ್ಲಿ ಇಲ್ದೇ ಇರ್ಲಿ, ಸುಮ್ಮನೆ ಇರ್ಲಿ, ಒಟ್ಟಿನಲ್ಲಿ ನನಗೆ ಬೇಕಾದಾಗ ಎಷ್ಟು ಚೆನ್ನಾಗಿರುತ್ತಲ್ವಾ. ನನಗೆ ಬೇಕಾದಾಗ ಹೋಗಿ ಹೆಂಡತಿ ನೋಡ್ಕೊಂಬರೋದು, ನನಗೆ ಬೇಕಾದಾಗ ಹೋಗಿ ಮಗನ್ ನೋಡ್ಕೊಂಬರೋದು. ಹಂಗೆ ಆಗ್ತಿಲ್ವಲ್ಲ ಚಿನ್ನು? ಈಗ ಆಗ್ತಿದ್ಯಲ್ಲ, ಈಗ ನೋಡಿ ನಂಗೆ ನೋಡ್ಬೇಕು ಅನಿಸ್ತಾ ಇದೆ. ನಾನು ತಪ್ಪ. ಅಯ್ಯೋ ಹಂಗೆಲ್ಲ ಮುದ್ದು ನಾಟ್ಕೊ ಮಾಡ್ರೆ ಹೊಡೆದಾಕ್ಬಿಡ್ತೀನಿ. ಅದಕ್ಕೆ ಕೋಪದಲ್ಲಿ ನಿಮಗೆ ಒಬ್ಬರೇ ಇರೋದು ಫಸ್ಟ್ ಮೇಯ್ನಾಗಿ ಇಷ್ಟ. ಅದು ಬ್ಯಾಚುಲರ್ ಲೈಫ್ ನೆನಪಾಗ್ಬಿಡುತ್ತೆ. ಸುಖಮಯ ಮನೆಯೆಲ್ಲ ಶಾಂತಿ, ಮನಸ್ಸೆಲ್ಲ ಶಾಂತಿ, ಒಟ್ಟಿನಲ್ಲಿ ಶಾಂತಿ. ಇನ್ನ 1 ವರ್ಷ ಶಾಂತಿ, ಮತ್ತೆ ಆಮೇಲೆ ಗಡಗಡ ವಾಂತಿ ಮಾಡಿಸ್ಬಿಡಿ. ಚೆನ್ನಾಗಿತ್ತು ಶಾಂತಿ. ಆಮೇಲೆ ಮತ್ತೆ ಗಡಗಡ ಗ್ಯಾಪ್ ಚೆನ್ನಾಗಿರಲಿಲ್ಲ. ಗಡಗಡ ಗಡಗಡ ಓಕೆ, ಗಡಗಡ ವಾಂತಿ. ಹಂಗೆ ಮಾಡಿಸ್ಬಿಟ್ಟು ಒಳ್ಳೆ ಪ್ಲ್ಯಾನ್ ಒಳಗೆ ಏನು ಮಾಡೋದು ಹೇಳಿ, ಹೋಗಿ ಇರಬಾರ್ದು ಅಂದರೆ ಪ್ರೆಗ್ನೆಂಟ್ ಮಾಡ್ಬಿಡೋಣ. ಒಟ್ಟು ಪ್ರೆಗ್ನೆಂಟ್ ಮಾಡಿಬಿಟ್ಟು ಪುಟ್ಟ ನೀನು ನಿಮ್ಮ ಅಮ್ಮನ ಮನೆಗೆ ಹೋಗಮ್ಮ, ನಾನೊಬ್ಳೆ ಹೆಂಗೆ ನೋಡ್ಕೊಡೋಕ್ಕಾಗತ್ತೆ? ನೀನು ಡಾಕ್ಟ್ರು 3 ವಾರ ರೆಸ್ಟ್ ಮಾಡಕ್ಕೆ ಹೇಳಿದ್ದಾರೆ. ಆಮೇಲೆ ನಾನು ಬರ್ಬೋದಾ? 3 ವಾರ ನೀವು ಹೆಂಗೆ ನೆಮ್ಮದಿ ತಗೊಳ್ಳೋದು ಅಂತ ಎಲ್ಲ ಆ್ಯಂಗಲ್. ಅದಂಗಲ್ಲ. ಮತ್ತೇನು ಈಗ ಹೆಂಡತಿ, ಈಗ ಒಂದೇ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ ಪ್ರತೀಕ್. ಹೆಂಡತಿ ಇಲ್ಲ ಅಲ್ವಾ ಮನೆಯಲ್ಲಿ, ನಿಮ್ಗೆ ಏನು ಅನ್ನಿಸ್ತಿದೆ ಅನ್ನೋದು ನನ್ನ ಪ್ರಶ್ನೆ. ಅದಕ್ಕಷ್ಟೇ ಉತ್ತರ. ನನಗೆ ನಿಜವಾಗ್ಲೂ ಹೆಂಡತಿ ಇಲ್ಲ ಅನಿಸ್ತಾ ಇದೆ.
ಅದು ಬಿಟ್ಟರೆ ಇನ್ನೇನು ಅನಿಸ್ಬೇಕು. ನನಗೆ ಏನು ಗೊತ್ತಾ ಉರಿಯುತ್ತೆ ಒಂದೊಂದು ವಿಷಯದಲ್ಲಿ, ನಿಮಗೆ ಈ ಸ್ಕ್ರಿಪ್ಟ್ ಬರೆಯೋವಾಗ, ಈ ಸಿನಿಮಾ ಮಾಡೋವಾಗ ಅವೆಲ್ಲ ನೋಡಿದ್ದೀನಲ್ಲ, ಅವಾಗ ಆ ಒಂದು ಎಮೋಷನ್ನು, ಹೆಂಡತಿ ಅಂದ್ರೇನು, ಹೆಂಡ್ತಿಗೆ ಗಿಫ್ಟ್ ಕೊಡಬೇಕು, ಹೆಂಡ್ತಿಗೆ ಸರ್ಪ್ರೈಸ್ ಮಾಡಬೇಕು, ತಪ್ಕೋಬೇಕು, ರೊಮ್ಯಾನ್ಸ್ ಹೆಂಗೆ ಮಾಡಬೇಕು, ಅಲ್ಲಿ ಹುಡುಗ ಹುಡುಗಿ ಬರೀ ಮೀಟ್ ಆದಾಗ ಏನೇನೆಲ್ಲ ಆಗುತ್ತೆ, ಇವೆಲ್ಲ ನಿಮಗೆ ಗೊತ್ತಿಲ್ಲ ಅಂದರೆ ಬರೆಯೋಕ್ಕಾಗಲ್ಲ. ಇವೆಲ್ಲ ಗೊತ್ತು, ವಿಷಯ ಏನಾದ್ರು ಗೊತ್ತು, ಆದರೆ ಗೊತ್ತಿಲ್ಲ. ಯಾಕಂದ್ರೆ ಆಕ್ಚುಲಿ ಬರೆಯಕ್ಕೆ ಚಂದ ಪಾಪ. ನೋಡಿ, ಗೊತ್ತೇ ಇಲ್ಲ ಅನ್ನೋದು ಅಮಾಯಕತನ, ಗೊತ್ತಿದ್ದು ಗೊತ್ತಿಲ್ಲ ಅನ್ನೋದು ಹೆಂಗ್ ಗೊತ್ತಾ. ಅದು ಒಂದು ವಿಷಯ ಗೊತ್ತಾ, ಎಷ್ಟೋ ಕವಿಗಳಿಗೆ ಮದುವೆನೇ ಆಗಿರೋದಿಲ್ಲ, ಸಿಂಗಲ್ ಆಗಿ ಬಿಟ್ಟಿರ್ತಾರೆ. ಯಾಕಂದ್ರೆ ಕವಯತ್ರಿ ಎಲ್ಲರಿಗೂ ಬಂದು ಕವಯತ್ರಿನೂ ಸಿಂಗಲ್ ಅಂತ ನಿಮ್ಗೆ ಹೆಂಗ್ ಗೊತ್ತು? ಆಲ್ಮೋಸ್ಟ್ ನೋಡಿ ಬೇಕಿದ್ರೆ. ಆಲ್ಮೋಸ್ಟ್ ಹೌದಾ ಇಲ್ವೋ ಅಲ್ಲ. ಈಗ ನಿಮಗೆ ಅದೊಂದು ಇಂಟ್ರೊಡ್ಯೂಸ್ ಆಗ್ಬೇಕು ಅಂತಂದ್ರೆ ನೀವು ನೋಡಿ ತಿಳ್ಕೊಂಡಿರ್ತೀರಾ. ಮದುವೆ ಸಪ್ರೇಟು, ನೀವು ಮದುವೆ ಆಗ್ಬಿಟ್ಟಿದ್ದೀರಾ, ಆಗಿಲ್ದಿರೋರ ಬಗ್ಗೆ ಮಾತಾಡೋದು ಬೇಡ ಇವಾಗ. ಅರ್ಥ ಆಯ್ತಾ? ವಿಷಯ ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಅರ್ಥ ಆಗ್ತಿದೆ ಮೇಡಮ್. ನಿಮ್ಗೆ ಇವೆಲ್ಲ ಗೊತ್ತಿದ್ದು ನೀವ್ ಯಾಕೆ ಏನೋ ನನಗೆ ಗೊತ್ತಿಲ್ಲ. ಅದು ಏನ್ ಗೊತ್ತಾ, ಒಂದು ಬಾಯಿ ಬಡಿಕೆ ಐತೆ. ಬಾಯಿ ಬಡ್ಕಿ ನಾನು ಅಂದ್ರೆ ನೀನು ಅಂತ ಹೇಳಿಲ್ವಲ್ಲ ಚಿನ್ನ, ಐತೆ ಅಂದ್ರಲ್ಲ. ಯಾರು ಎಲ್ಲೋ ಐತೆ ಬಿಡು. ಎಲ್ಲಿ ಇನ್ನೊಂದು ಇದೆಯಾ? ಇಲ್ಲ, ಅದು ಹಂಗಲ್ಲ. ಮತ್ತೆ ಅದು ನೋಡಿ ಹಿಂಗೆ ಪದೇ ವಟ 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 ಅನ್ನೋದಕ್ಕೆ ಹೆಂಡ್ತಿ ಇಲ್ವಲ್ಲ, ಏನೋ ಅನ್ಸಲ್ವಾ? ಮಿಸ್ ಮಾಡ್ಕೊಳಲ್ವಾ? ನೋಡ್ಕೊಂತೀನಲ್ಲ. ಮತ್ತೇನು ಹೇಳೋದೇ ಇಲ್ಲ. ಮಿಸ್ ಯು ಬಂದು ನೋಡ್ತೀನಲ್ಲ. ಅವಾಗ ಯಾವಾಗ ಬಂದಿದ್ದೀರಾ? ಮಿಸ್ ಮಾಡ್ಕೊಂಡು ಚಿನ್ನು ನಿನ್ನ ಬಂದು ನೋಡ್ಬಿಡ್ತೀನಲ್ಲ. ಇನ್ನೇನು ಈಗ ಮಿಸ್ ಮಾಡ್ಕೊಂಡೆ. ಒಂದು ಅನ್ರೊಮ್ಯಾಂಟಿಕ್ ಫೆಲೋನ ಅಂದರೆ, ಅಥವಾ ಗೊತ್ತಿಲ್ಲ, ಏನು ಗೊತ್ತಾ, ಅದೇನಾಗಿದೆ ಅಂದರೆ, ಈಗ ಒಬ್ರನ್ನ ನಾವು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರ್ತೀವಿ ನೋಡಿ, ಅವ್ರಿಗೆ ಏನಾಗುತ್ತೆ ಅಂತಂದರೆ ಆಟೋಮೆಟಿಕ್ ಆಗಿ ಈ ಫೀಲಿಂಗ್ಸು, ಈ ಕೇರು, ಅಥವಾ ಜಗಳ ಆದರೆ ಬೇಗ ಇದು ಅವೆಲ್ಲ ಆಗ್ಬಿಡುತ್ತೆ. ಈ ಸುಮ್ಮನೆ ಮದುವೆ ಆಗ್ಬೇಕಲ್ಲ, ಅಯ್ಯೋ ಏನು ಮಾಡೋದು, ಅಯ್ಯೋ ಓಲಿ ಇವಳೆ ಆಗ್ತೀನಿ ಬಿಡಮ್ಮ ಅಂತ ಆಗಿರೋರ್ಗೆ ಏನಾಗ್ತದಂದ್ರೆ ಈ ಥರ ಆಗ್ತದೆ. ಗೊತ್ತಾಗ್ತಾ ಇದೆ ನನಗೆ. ಫ್ರೆಂಡ್ ಆಗಿರುವಾಗ ಎಲ್ಲ ಈ ಡಬ್ಬಾ ಇವ್ರದ್ದು ಲವ್ ಸ್ಟೋರಿಗಳು ಅವು ಇವು ಎಲ್ಲ ಗೊತ್ತು. ಅವಾಗ ಮಾತ್ರ ಅದು ಹಿಂಗೆ ರೊಮ್ಯಾಂಟಿಕ್ ಆಗಿರೋದು, ಹಿಂಗೆ ಲವ್ ಎಲ್ಲ ಬರ್ತಾಯಿತ್ತು ಅಂತ ನನಗೆ. ಅವಾಗ ಬರ್ತಾಯಿತ್ತಲ್ಲ ನೋವಾಗ್ಲಿ ಅಂತ ಅಲ್ವಾ ಕಚ್ಚಿದ್ದು ಪುಟ್ಟ? ಮಾರ್ಕೆ ಆಗಿಲ್ಲ ನೋಡಿ. ಮೂಳೆ ಕಚ್ಚಿದ್ ನೀನು, ಮೂಳೆನೇ ಕಚ್ಚದ್ ನಾನು. ಸರಿ, ಓಕೆ, ಹೋಗು ಅಂತ ಇದ್ದಾರೆ ಗೈಸ್, ನಾನು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ. ಹೈಡ್ರಾ ಮಾಡೋ ಅಂದ್ರೆ ಮತ್ತೆ ಯಾವಾಗ ಕೊಡಿಸ್ತೀರಾ KSIC? ಇನ್ನೂ ಮತ್ತಿಲ್ಲ ಅದನ್ನ. ನಾನು ಹೆಂಡ್ತೀರಿ ನಾನು ಪಾಪ. ನಾನು ಇದುವರೆಗೂ ಏನು ಕಾಸ್ಟ್ಲಿ ಆಗಿರೋದು ನಿಮ್ಮನ್ನ ಕೇಳಿದ್ದೀನಿ. ಹೇಳಿದ್ಯಾ? ಏನು ಹೇಳಿ? ಒಡವೆ ಯಾವಾಗ ನಾವ್ಸ್ಕೊಂಡು ಒಡವೆ ಒಡವೆ ಏನು ಒಡವೆ? ಅದೇ ಏನು ದಿನ ಹಾಕೊಂಡು ಓಡಾಡ್ತಾ ಇದ್ದೀನಾ? ಅದಕ್ಕೆ KSI ಎಂಥದ್ದು ಸ್ಯಾರಿ, ಅದು ದಿನ ಹಾಕೊಂಡು ಓಡಾಡಲ್ಲ, ಅದಕ್ಕೆ ಕೊಡ್ಸಲ್ಲ. ನೋಡಿ ಯಾಕೆ ತಿಳ್ಕೊಳ್ಳಿ. ಇಷ್ಟರಲ್ಲೇ ಗೊತ್ತಾಗ್ತೈತೆ ನನಗೆ. ಈಗ ನೆಕ್ಸ್ಟ್ ಡೆಲಿವರಿ ಇದೆ. ಇಂಟ್ರೆಸ್ಟೆಡ್ ವುಮೆನ್ ನಾನು. ಪಾಪುಗೆ ಡೆಲಿವರಿ ಇದೆ, ಆನವದು ಸ್ಕೂಲ್ ಇದೆ, ಜೊತೆಗೆ ಮನೆ ಒಂಚೂರು ಇಷ್ಟು ಏನಾದರೂ ಒಂಚೂರು ನಮ್ಮ ಹೆಸರಿಗೆ ಮಾಡ್ಕೊಳ್ಳೋದಿದೆ. ಏನಾದರೂ ಒಂಚೂರು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು. ಅವಾಗ ನಾನು ಏನೂ ಜನ್ಮದಲ್ಲಿ ಕೇಳಿಲ್ಲ. ಇನ್ನಾರ ಕೇಳಿದ್ರೆ ನಂಗೆ ಅದಿದೆ, ನಂಗೆ ಇದಿದೆ, ನಂಗೆ ಇದಿದೆ, ಅದಿದೆ, ಉದಿದೆ. ಅವಾಗ ಏನು ಅನಿಸುತ್ತೆ, ಏನೂ ಕೇಳಬಾರ್ದು ಅನಿಸುತ್ತೆ. ಅಪರೂಪಕ್ಕೆ ಕೇಳೋರ್ಗೆ ಹಿಂಗೆಲ್ಲ ಫಸ್ಟ್ ಆಫ್ ಆಲ್ ಕೇಳೋಕ್ಕೆ ಇಷ್ಟ ಇರಲ್ಲ. ಅದಕ್ಕೆ ನಾನು ಮುತ್ತು ರತ್ನನ್ ಥರ ಹೋಗಿ ಕೆಲಸ ಮಾಡಿ KSIC ಸೀರೆ ತೊಗೊತೀನಿ. ಒಂದು ಬಸ್ರಿ ಬಯಕೆ. ಆಫ್ಟರ್ ಆಲ್ ಒಂದು KSIC ಸೀರೆಗೆ ನನ್ನ ಒಂದು ಸರಿ ಉಟ್ಕೊಳ್ಳೋಕ್ಕೆ ಸೀರೆನ 20,000 ರೂಪಾಯಿ ಖರ್ಚು ಮಾಡಿಸ್ತಾಳಂತೆ. ಅದು ಬ್ಲೌಸ್ಗೆ ಒಂದು 3,000 ರೂಪಾಯಿ ಅಲ್ವಾ ಎಕ್ಸ್ಟ್ರಾ? ಯಾವಾಗ್ರಿ ನೀವು ಬ್ಲೌಸಿಗೆ ಕಾಸು ಕೊಟ್ಟಿದ್ದೀರಾ? ಯಾವಾಗ್ರಿ ನಾನು ಬ್ಲೌಸಿಗೆ? ಅಲ್ಲ, ಸೀರೆನೇ ಕೇಳ್ತಾ ಇದೆಯಾ? ನಿಂಗೆ ಟಿಪಿಕಲ್ ಹುಡುಗಿ ಸಿಗ್ಬೇಕಾಗಿತ್ತು. ಅವಾಗ ನಿನಗೆ ಗೊತ್ತಾಗ್ತಾ ಇತ್ತು ಕಷ್ಟ. ವರ್ಷಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಸೀರೆ ಕೊಡಿಸು,
ಇದು ಕೊಡ್ಸು. ಹಂಗೆಲ್ಲ ಇರ್ತಾರ? ಓಕೆ. ಎಂಥ ದ್ವೇಷ ಇದೆ ಸಿಕ್ಕಾಡೆ ನೋವಾಯ್ತು ಕಣೆ. ಏನು ಸ್ಕಿನ್ಗೆ ಸಾಫ್ಟ್ ಇರುತ್ತೆ ಸ್ಕಿನ್ನು, ಇಲ್ಲಿಗೆ ಹೊಡೆದಲ್ಲ. ಏ ಹಲೋ ಹಲೋ ನೋಡು ಏನಾಯ್ತಂತ. ಹಲೋ ಅನ್ನೋದು ಆಮೇಲೆ ಬರ್ತಾ ಇದೆ ಪ್ರತೀಕ್. ನೋವಾಯ್ತು ಕಣೆ ನಿಜ. ಏ ಪ್ರಾಮಿಸ್ ಇಲ್ಲಿ ನೋಡಿ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು. ಸಾರಿ ಬೇಕಂತ ಮಾಡಿಲ್ಲ, ನಾನು ನೋಡೇ ಇಲ್ಲ ಹಿಂಗೆ. ಅದೇನು ಉಗ್ರ ನಿಂದು? ನಮ್ಗೆ ಗೊತ್ತಲ್ಲ, ಸಿಂಹ. ಮ್ಯಾವ್. ನೀವೇ ಇದಕ್ಕೆಲ್ಲ ಸಾಕ್ಷಿ. ಮೊದಲನೇದಾಗಿ ನನ್ನ ಮಿಸ್ ಮಾಡ್ಕೊಳ್ಳಲ್ಲ ಪ್ರತೀಕ್. ಎರಡನೇದಾಗಿ ಹಂಗೆ ಅನ್ಸುತ್ತಾ ಮಿಸ್ ಮಾಡ್ಕೊಳ್ಳಲ್ಲ ಅಂತ? ನನಗನ್ನಿಸ್ಬೇಕು. ಅವ್ರಿಗೆಲ್ಲ ಅನ್ಸಿದ್ರೆ ಏನನ್ ಪ್ರಯೋಜನ ಆಗ್ತದೆ? ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ನೀವೇ ಹೇಳಿ, ನಾನು ಎಂಥ ಒಳ್ಳೆಯವನು, ನೀವೆಂತ ಒಳ್ಳೆಯವರು. ಈಗ ಆಲ್ಮೋಸ್ಟ್ ಇದೇ ಒಂದು ಲೆಂತ್ ವಿಡಿಯೋ ಆಗಿರುತ್ತೆ. ಸುಮ್ಮನೆ ನೋಡಿ, ನಮ್ಮದು ರೆಗ್ಯುಲರ್ ಕಿತ್ತಾಟಗಳಿದೆ. ರೆಗ್ಯುಲರ್. ಆಮೇಲೆ ನಾವು ಕಿತ್ತಾಡಲ್ಲ ಅಂತ ನೀವೇನಾರ ಬೈ ಮಿಸ್ಸಾಗಿ ಅನ್ಕೊಂಡಿದ್ವಿ. ಹಿಂಗೆ ಹೋಗ್ತೋದಕ್ಕೆ ಒಂದು ಡಿಚ್ಚಿ ಏನು ಮಾಡಲ್ಲ ಪ್ರತೀಕ್. ನಾವು ಜಗಳನೇ ಆಡಲ್ಲ, ಎರಡು ಮಾತಾಡಲ್ಲ, ಸೈಲೆಂಟ್ ಆಗ್ಬಿಡ್ತೀವಿ. ನಮ್ಮ ಪಡೆದು ಓಜಿಪ್ ಅದೇ ನನ್ನ ಕಷ್ಟ. ಏನು ಗೊತ್ತಾ, ನನಗೆ ಮಾತಾಡ್ಬಿಡ್ಬೇಕು ಒಂದು 2 ನಿಮಿಷ. ಜಗಳ ಆಡ್ಬೇಕು ಆಬ್ವಿಯಸ್ಲಿ, ಒಂದು 2 ನಿಮಿಷದಲ್ಲಿ ಮಾತಾಡ್ಬಿಡ್ಬೇಕು. ಅದಕ್ಕೆ 2 ದಿನ ತಗೊಂತಾರ ಅಂತ ನಾನು ಮಾತೇ ಆಡಲ್ಲ, ಸೈಲೆಂಟ್ ಆಗ್ಬಿಡ್ತೀನಿ. ಅದಕ್ಕೆ 2 ದಿನ ಆಮೇಲೆ ಬರುತ್ತೆ. ಒಂದು ರಾತ್ರಿ 7 ಗಂಟೆಗೆ ಮೆಸೇಜು, ಪಾಪ ಮೆಸೇಜ್, ಐ ಮಿಸ್ ಯು. ಅಲ್ಲ ಇವಳ್ದು ಕೊಬ್ಬು ನೋಡಿ. ಆ ಟೈಮ್ ಹಂಗೇನಾದ್ರು ಆಯ್ತು ಅಂತಂದ್ರೆ ನನಗೆ ಫಸ್ಟ್ ಆಫ್ ಆಲ್ 2 ದಿನ ಫುಲ್ ಕೋಮಾ ಥರ ಅನಿಸ್ತಾ ಇರುತ್ತೆ ನನಗೆ. ಒಂಥರ ಎದೆಲೆಲ್ಲ ಸಂಕಟ, ಬೇಸರ, ಒಂಥರ ಗ್ಯಾಪ್ನ ಆಗ್ತಿರುತ್ತೆ, ಒಂಥರ ಏನೇನೋ ಸಂಕಷ್ಟಗಳು. ಅದರಲ್ಲೂ ಇವಾಗ ನಾನು ಮಾಡಿದ್ರೆ ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ, ಸ್ವಲ್ಪ ಸ್ಪೇಸ್ ಕೊಡು, ಎಲ್ಲ ಸರಿ ಹೋಗುತ್ತೆ ಅಂತ. ಅದು ಬೇರೆ ಅಂತೀನಿ ನಾನು. ಸ್ಪೇಸ್ ಕೊಟ್ರೆ ಎಲ್ಲ ವಿಷಯ ಸರಿ ಹೋಗುತ್ತೆ. ಸ್ಪೇಸ್ ಅಂದ್ರೇನೆ ಇಷ್ಟ ಇಲ್ಲ. ಅದೇನು ಗಂಡ ಹೆಂಡ್ತಿರ ಮಧ್ಯೆ ಸ್ಪೇಸು. ಈಗ ಒಂದಾಗಲ್ಲ ಅಂದರೆ ಅದೊಂಥರ ವಿಷಯ ರೀ. ಒಂದಾಗ್ತೀವಿ ಅಂತ ಗೊತ್ತಾ, ಯಾಕೆ ಮತ್ತೆ ಜಗಳ ಆಡಬೇಕು? ತಲೆನೋವು ಬಂದ್ಬಿಡ್ತಾ, ನಾನು ಮಾತಾಡಿದ್ರೇ ಇಷ್ಟ ಇಲ್ಲ. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಗೊತ್ತಾ, ಬಂದ್ಬಿಟ್ಟು ರೀ ನಾನು ಹಿಂಗೆ ಹಂಗೆ ಹಿಂಗೆ ಅಂತ ಮಲ್ಕೊಂಡೇ ಬಿಟ್ಟಿರ್ತಾರೆ. ಏನು ಮಾತಾಡೋದು, ಏನು ನಿದ್ದೆ ಬರ್ತಾ ಇದ್ರು. ಇಷ್ಟು ಮಾತಾಡೋದಕ್ಕೆ ನಿದ್ದೆ ಬಿಡೋದು. ಏನು ಹೇಳ್ತಾರೆ, ಅದು ಥೆರಪಿ. ನಾನು ಥೆರಪಿಸ್ಟ್ ತಾನೇ. ಹೇಳಿ ಚೂರು ಬಿಲ್ಡಪ್ ಯಜಮಾನ್ರೆ, ಏನಕ್ಕೆ ನಿದ್ದೆ ಬರುತ್ತೆ ಅಂತ ಹೇಳಿ. ಶೀ ಈಸ್ ಮೈ ಥೆರಪಿಸ್ಟ್. ಅವಳು ಮಾತಾಡ್ತಿದ್ರೆ ಒಂಥರ ಕಂಫರ್ಟ್ ಫೀಲ್ ಆಗುತ್ತೆ, ಹಂಗೆ ಮಲ್ಕೊಂಡ್ಬಿಡ್ತೀನಿ. ಈ ಥರ ಮಾತುಗಳಿಗೆ ಮರಳಾಗಿದ್ದು. ಹೇಳಿ ಪಾಪ, ನೀವು ಮುಂಚೆ ಹೇಳ್ತಿದ್ರಿ ಹಿಂಗೆಲ್ಲ ಮಾಡ್ಕೊಂಡು ಏನದು ನಾಟಕಗಳು? ಇಲ್ಲ ಕಣೆ, ಅದು ನೋವಾಯ್ತು ಅದು. ಹೇಳಿ ಪ್ರತೀಕ್ ಅವ್ರಿಗೆ. ಆ್ಯಕ್ಚುಲಿ ಮುಂಚೆ ಎಲ್ಲ ಮಾತಾಡ್ತಾ ಇದ್ರೆ ಥೆರಪಿ ಈ ಥರ ಆಗ್ತಿತ್ತು. ಯಾಕಂದ್ರೆ ಇಲ್ಲಿ ತುಂಬ ಮಾತಾಡ್ತಾನೇ ಇರ್ತಾಳೆ. ಸೊ ಕೇಳ್ಸ್ಕೊಂಡು ಹಂಗೇನಿದೆ. ಸೊ ಎಲ್ಲರೂ ಎಲ್ಲರ ಹತ್ರ ಮಾತಾಡೋಕ್ಕಾಗಲ್ಲ ಪಾಪ. ನೀನು ಮಾತಾಡ್ತಿದ್ದಲ್ಲ ನನ್ನ ಜೊತೆ, ಗ್ಯಾಪಲ್ಲಿ ಮಿಸ್ ಆಗ್ಬಿಟ್ಟಿದೆ. ಹಂಗಲ್ಲ, ಅದು ಮಂಗ ಥರ ಆಡ್ತೇನೆ. ಹಂಗೆ ಕಟ್ ಮಾಡಿ ಸರಿ ಆಯಿತು. ಓಕೆ ಬಾಯ್. ಸೊ ಡಾರ್ಲಿಂಗ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೌದಾ? ಸೊ ನೋಡಿ, ಇದು ಒಂದು ನಮ್ಮಿಬ್ಬರು ಸೀರೆ ತಗೊಂಡು ನಮ್ಮಿಬ್ಬರು ಮಧ್ಯೆ ಇರೋ ಒಂದು ಬಾಂಡಿಂಗ್ನ, ಆ ಒಂದು ಮಾತುಕತೆ ಯಾವ ಥರ ಬಾಂಡಿಂಗ್ ಅಂತೂ ದೇವರಾಣೆಗೂ ತೋರ್ಸಕ್ಕಾಗಲ್ಲ. ಅಲ್ಲ ಅದಾಯ್ತು, ಅದೆಲ್ಲ ಹೆಂಗೆ ತೋರ್ಸಕ್ಕಾಗುತ್ತೆ? ಪಾಪ ಜಗಳ ಆಡೋದು ಹಂಗ ಅದಾ? ನೀನೇನೆ ಬಾಂಡಿಂಗ್, ರಿಯಲ್ ಬಾಂಡಿಂಗ್. ಓಕೆ, ಹಂಗಲ್ಲ ರೀ, ಮತ್ತೆ ಜಗಳ ಆಡೋದು ಅಂತ. ಓಕೆ, ಇದು ಒಳ್ಳೇದು ಅಂದರೆ ತೋರ್ಸಕ್ಕಾಗಲ್ಲ ಅಂತ. ಕೆಟ್ಟದೆಲ್ಲೂ ತೋರ್ಸಕ್ಕಾಗಲ್ಲ. ಓಕೆ ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್. ಬಾಯ್. ಚೆನ್ನಾಗಿತ್ತು. ಬಾಯ್ 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 ಬಾಯ್. ಸಿ ಯು.